ಇಂದು ಕೂಡ ರಾಜ್ಯದ ಹಲವೆಡೆ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂತಹ ಶ್ರೀ ಗಣೇಶ ದರ್ಶಿನಿ ಹಾಗೂ ಉಡುಪಿ ಆತಿಥ್ಯ ಹೋಟೆಲ್ ಕ್ಲೋಸ್ ಆಗಿದೆ. ಇನ್ನು ಮೊನ್ನೆ ಕ್ಲೋಸ್ ಆಗಿದ್ದ ಶ್ರೀಕೃಷ್ಣ ವೈಭವ್ ಹೋಟೆಲ್ ಇವತ್ತು ಓಪನ್ ಆಗಿದೆ. ಬಸವೇಶ್ವರ ನಗರದ ಮುಖ್ಯ ಹೋಟೆಲ್ನಿಂದ ಮೆಜೆಸ್ಟಿಕ್ ಶಾಖೆಗೆ ಫುಡ್ ಸರಬರಾಜು ಮಾಡಲಾಗುತ್ತೆ. ಇನ್ನು ಸೌತ್ ಮೀಲ್ಸ್ಗೆ ಬ್ರೇಕ್ ಬಿದ್ದಿದ್ದು ಕೆಲವು ಲಿಮಿಟೆಡ್ ಮೆನು ಮಾತ್ರ ಇರುತ್ತೆ. ಮೆಜೆಸ್ಟಿಕ್ನಲ್ಲಿರೋ ಕೆಲವು ಬೀದಿ ಬದಿಯ ಹೋಟೆಲ್ ಕ್ಲೋಸ್ ಆಗಿದೆ. ಸ್ಟಾಲ್ಗಳಲ್ಲಿ ಲಿಮಿಟೆಡ್ ಮೆನು ಇದ್ದು ಗ್ರಾಹಕರಿಗೆ ಕೆಲವು ಐಟಂ ಲಭ್ಯ ಇಲ್ಲ. ಇನ್ನು ನ್ಯೂಸ್ 18 ಜೊತೆ ಬೀದಿ ಬದಿ ವ್ಯಾಪಾರಿ ಶೇಖರ್ ಅಳಲನ್ನ ತೋಡ್ಕೊಂಡಿದ್ದಾರೆ. 4 ದಿನದಿಂದ ಹೋಟೆಲ್ ಕ್ಲೋಸ್ ಇತ್ತು. ಇವತ್ತು ಓಪನ್ ಮಾಡಿದ್ದೀವಿ. ಕೆಲವು ರೈಸ್ ಐಟಮ್ ಮಾಡಿದ್ವಿ. ಚಿಕನ್ ಐಟಮ್ ಯಾವುದೂ ಮಾಡಿಲ್ಲ. ಇವತ್ತು ಗ್ಯಾಸ್ ಖಾಲಿ ಆದರೆ ನಾಳೆ ಮತ್ತೆ ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಹೋಟೆಲ್ಗಳದ್ದು ಇದೇ ಸ್ಥಿತಿ. ಸರ್ಕಲ್ನಲ್ಲಿ ಸದಾ ಓಪನ್ ಇರ್ತಿದ್ದ 4-5 ಹೋಟೆಲ್ಗಳು ಕ್ಲೋಸ್ ಆಗಿದೆ. ಇನ್ನು ದೊಡ್ಡ ಹೋಟೆಲ್ಗಳು ಆರಾಮಾಗಿಯೇ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆ ಸಿಲಿಂಡರ್ ಸಿಗ್ತಿಲ್ಲ ಸಾರ್, ಅದಕ್ಕೆ ಹೋಟೆಲ್ ಕ್ಲೋಸ್ ಮಾಡಿದ್ದೀವಿ ಅಂತ ಬೀದಿ ಬದಿ ವ್ಯಾಪಾರಿಗಳು ನ್ಯೂಸ್ 18 ಜೊತೆ ಹೇಳಿದ್ದಾರೆ. ಇತ್ತ ಮೈಸೂರಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ವಾರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಇವತ್ತು ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಹೋಟೆಲ್ನಲ್ಲಿ ಗ್ಯಾಸ್ ಅಲಭ್ಯತೆಯಿಂದಾಗಿ ಸೌದೆ ಒಲೆಯಲ್ಲಿ ಊಟ ತಿಂಡಿ ತಯಾರಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಜಾಸ್ತಿ ಗ್ಯಾಸ್ ಬಳಸೋ ಎಣ್ಣೆ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ಪಲಾವ್, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆಗೆ ಸೀಮಿತ ಆಗಿದೆ. ಹೋಟೆಲ್ ಮುಚ್ಚೋ ಬದಲು ಸಾಧ್ಯ ಆದಷ್ಟು ಮೆನು ಕಡಿಮೆ ಮಾಡಿ ಇರೋ ಸೌಲಭ್ಯವನ್ನ ಬಳಸಿಕೊಂಡು ಅಡುಗೆ ತಯಾರಿ ಮಾಡ್ತಾ ಇದ್ದೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ಗೆ ಭಾರಿ ಸಮಸ್ಯೆಯಾಗಿತ್ತು. ಕಳೆದ ಕೆಲವು ದಿನಗಳಿಂದ ಗ್ಯಾಸ್ ಬಂಕ್ ಮುಂದೆ ಆಟೋ ಸಾಲು ಕಂಡು ಬರ್ತಾ ಇತ್ತು. ಆದರೆ ಇದೀಗ 7 ಟನ್ ಆಟೋ ಗ್ಯಾಸ್ ಬೆಳಗಾವಿಗೆ ಪೂರೈಕೆಯಾಗಿದೆ. ಬೆಳಗ್ಗೆಯಿಂದಲೇ ಆಟೋಗಳಿಗೆ ಚಾಲಕರು ಗ್ಯಾಸ್ ತುಂಬಿಸ್ತಾ ಇದ್ದಾರೆ. ಇನ್ನು ಆಟೋ ಗ್ಯಾಸ್ ದರ 68 ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಕೆಲವು ಪಂಪ್ಗಳಲ್ಲಿ ಮಾತ್ರ ಆಟೋ ಗ್ಯಾಸ್ ಸಿಗ್ತಿದೆ. ಮಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಅಭಾವ ಹಿನ್ನೆಲೆ ಇದ್ದ ಗ್ಯಾಸ್ನಲ್ಲೇ ಆದಿತ್ಯ ವಾರದ ಮೆನು ಸಿದ್ಧಪಡಿಸಲಾಗ್ತಾ ಇದೆ. ಇವತ್ತಿಗೆ ಮಾತ್ರ ದೋಸೆ ಐಟಂ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಸ್ಟಾಕ್ ಇರೋ ಗ್ಯಾಸ್ನಲ್ಲೇ ಗ್ರಾಹಕರಿಗೆ ಬೇಕಾದ ಐಟಂಗಳನ್ನು ಕೊಡೋಕೆ ಯೋಚನೆ ಮಾಡಲಾಗಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ನ್ಯೂಸ್ 18 ಜೊತೆ ಹೋಟೆಲ್ ಮಾಲೀಕರು ಮಾತನಾಡಿದ್ದು, ನಗರದಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡೋದು ಕಷ್ಟ. ಹಾಗಾಗಿ ಹೊರಗಡೆ ಅಡುಗೆ ಮಾಡಿ ತರ್ತಾ ಇದ್ದೀವಿ. ಏಜೆನ್ಸಿ ಅವರಿಂದ ಗ್ಯಾಸ್ ಸಪ್ಲೈ ಸಂಪೂರ್ಣವಾಗಿ ನಿಂತು ಹೋಗಿದೆ. ಪರಿಸ್ಥಿತಿ ಇದೇ ರೀತಿ ಆದರೆ ಹೋಟೆಲ್ ನಡೆಸೋದು ಕಷ್ಟ. ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಗ್ಯಾಸ್ನ ಅಭಾವದಿಂದಾಗಿ ಚನ್ನಪಟ್ಟಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹೋಟೆಲ್ ವೆಂಕಟಾದ್ರಿ ಬಂದ್ ಆಗಿದೆ. ಕಳೆದ ಕೆಲವು ದಿನಗಳಿಂದ ಗ್ಯಾಸ್ ಸಮಸ್ಯೆ ಇದೆ. ಈ ಹಿನ್ನೆಲೆ ಹೋಟೆಲ್ ಬಂದ್ ಮಾಡಿದ್ದೀವಿ ಅಂತ ಹೋಟೆಲ್ನ ಮಾಲೀಕರು ಹೇಳ್ತಿದ್ದಾರೆ. ಇನ್ನು ಹೋಟೆಲ್ ಬಂದ್ನಿಂದ ಚಾಲಕ ನಿರ್ವಾಹಕರಿಗೂ ಕೂಡ ತೊಂದರೆ ಆಗ್ತಿದೆ. ಇದ್ದಂತಹ ಒಂದು ಹೋಟೆಲ್ ಕೂಡ ಬಂದ್ ಆಗಿದೆ. ಪ್ರತಿದಿನ ಸಾವಿರಾರು ಜನ ಪ್ರಯಾಣಿಕರು ಬರ್ತಾರೆ. ನಮ್ಮ ಸಿಬ್ಬಂದಿಯೂ ಕೂಡ ಇದೇ ಹೋಟೆಲ್ ಅನ್ನು ಅವಲಂಬಿಸಿದ್ದಾರೆ. ನಮಗೆ ಸಮಸ್ಯೆ ಆಗಿದೆ ಅಂತ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹೇಳ್ತಿದ್ದಾರೆ. ಇತ್ತ ಕಲಬುರಗಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ. 1-2 ದಿನ ಆಗುವಷ್ಟು ಮಾತ್ರ ಗ್ಯಾಸ್ ಸಿಲಿಂಡರ್ ಇದೆ. ಮುಂದೆ ಗ್ಯಾಸ್ ಸಿಗದೆ ಹೋದರೆ ಅಂಗಡಿ ಬಂದ್ ಮಾಡೋ ಸ್ಥಿತಿ ಇದೆ. ದುಪ್ಪಟ್ಟು ಹಣ ಕೊಟ್ಟು ಗ್ಯಾಸ್ ಸಿಲಿಂಡರ್ ತರ್ತಾ ಇದ್ದೀವಿ. ಬರೋ ಆದಾಯ ಎಲ್ಲ ಹೆಚ್ಚಿನ ದರ ಕೊಟ್ಟು ಗ್ಯಾಸ್ ತರೋದಕ್ಕೆ ಹೋಗ್ತಾ ಇದೆ. 1-2 ದಿನ ಆಗುವಷ್ಟು ಮಾತ್ರ ನಮ್ಮ ಬಳಿ ಸ್ಟಾಕ್ ಇದೆ. ಅಷ್ಟರಲ್ಲಿ ಸರಿ ಆಗದೇ ಇದ್ರೆ ನಾವು ಹೋಟೆಲ್ ಬಂದ್ ಮಾಡಬೇಕಷ್ಟೇ. ಇದನ್ನೇ ನಂಬಿ 8 ಜನ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಗ್ಯಾಸ್ನ ಅಭಾವದ ನಡುವೆ ಹೋಟೆಲ್ ಮಾಲೀಕರು ವಸೂಲಿಗೆ ಇಳಿದಿದ್ದಾರೆ. ಬೆಂಗಳೂರಿನ ಮಾರ್ತಹಳ್ಳಿಯ ಹೋಟೆಲ್ ಒಂದರ ಬಿಲ್ ಈಗ ವೈರಲ್ ಆಗ್ತಿದೆ. ಗ್ರಾಹಕರೊಬ್ಬರು 300 ರೂಪಾಯಿ ಫುಡ್ ಅನ್ನ ತೆಗೆದುಕೊಂಡಿದ್ದಾನೆ. ಆದರೆ ಅವನಿಗೆ 90 ರೂಪಾಯಿ ಗ್ಯಾಸ್ ಬಿಲ್ ಅನ್ನ ಬರೆ ಹಾಕಲಾಗಿದೆ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ದರ ವಸೂಲಿ ಆಗ್ತಾ ಇದೆ. ಸದ್ಯ ಬಿಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ಗ್ಯಾಸ್ ಸಮಸ್ಯೆಯಿಂದ ದಾಸೋಹಕ್ಕೆ ತೊಂದರೆ ಅಂತ ವದಂತಿ ಹಬ್ಬಿತ್ತು. ಇದೀಗ ಮಾದಪ್ಪನ ಸನ್ನಿಧಿಯಲ್ಲಿ ದಾಸೋಹಕ್ಕೆ ಗ್ಯಾಸ್ ಟ್ರಬಲ್ ಇಲ್ಲ ಅಂತ ಹೇಳಲಾಗಿದೆ. ನ್ಯೂಸ್ 18 ಜೊತೆ ಮಲೆಮಹದೇಶ್ವರ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಮಾತನಾಡಿದ್ದು, ಯುಗಾದಿ ಜಾತ್ರೆ ಸೇರಿದಂತೆ ದಿನನಿತ್ಯದ ಅಗತ್ಯಕ್ಕೆ ಬೇಕಾದ ಗ್ಯಾಸ್ ಅಷ್ಟು ಸ್ಟಾಕ್ ಮಾಡಿದ್ದೀವಿ. ದಾಸೋಹಕ್ಕೆ ಗ್ಯಾಸ್ ಸಮಸ್ಯೆ ಅಂತ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಯಾರೂ ವದಂತಿ ಕಿವಿ ಕೊಡೋದು ಬೇಡ. ನಮಗೆ ಬೇಕಾದ ಸೌಲಭ್ಯವನ್ನ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾರೆ. ಗದಗದ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಲಿದೆ. ಪುಣ್ಯಾಶ್ರಮದಲ್ಲಿರುವಂತಹ ಅಂಧ ಅನಾಥ ಮಕ್ಕಳ ಊಟಕ್ಕೆ ತೊಂದರೆಯಾಗಿದೆ. ಪುಟ್ಟರಾಜ ಮಠದಲ್ಲಿ ಸಿಲಿಂಡರ್ ಪೂರ್ಣ ಖಾಲಿಯಾಗಿದ್ದು ಸೌದೆ ಒಲೆಯ ಮೂಲಕ ಮಕ್ಕಳಿಗೆ ಅಡುಗೆ ಮಾಡಲಾಗ್ತಿದೆ. ಸಿಲಿಂಡರ್ ಖಾಲಿಯಾದ ಹಿನ್ನೆಲೆ ಮಠದ ಮಕ್ಕಳಿಗೆ ರೊಟ್ಟಿ, ಚಪಾತಿ, ಮಿರ್ಚಿ, ಒಪ್ಪಟ್ಟಿಗೆ ಬ್ರೇಕ್ ಹಾಕಲಾಗಿದೆ. ಕೇವಲ ಅನ್ನ ಸಾಂಬಾರ್ ಮತ್ತು ಸ್ವೀಟ್ ಮಾತ್ರ ನೀಡಲಾಗ್ತಿದೆ. ಪ್ರತಿನಿತ್ಯ 3-4 ಸಾವಿರ ಭಕ್ತರಿಗೆ ನಿತ್ಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಮಲೆಮಹದೇಶ್ವರ ಬಹುತೇಕ ಹೋಟೆಲ್ ಓಪನ್ ಆಗಿದೆ. ವೀಣಾ ಸ್ಟೋರ್ಸ್ ಮುಂಭಾಗದಲ್ಲಿ ಭಾರಿ ಕ್ಯೂ ಇದೆ. ಫುಡ್ ಆರ್ಡರ್ ತೆಗೆದುಕೊಂಡು ಹೋಗೋಕೆ ಜನ ಮುಗಿಬಿದ್ದಿದ್ದಾರೆ. ಇನ್ನು ಹೋಟೆಲ್ನಲ್ಲಿ ಭಾರಿ ಜನಸಂದಣಿ ಇದೆ. ಕೆಲವು ಮೆನುಗಳನ್ನು ಕಟ್ ಮಾಡಿ ಹೋಟೆಲ್ ನಡೆಸಲಾಗ್ತಾ ಇದೆ.
ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಹೋಟೆಲ್ಗಳ ಬಂದ್ ವಿಚಾರವಾಗಿ ಆಹಾರ ಸಚಿವ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಗ್ಯಾಸ್ ಕಂಪನಿಗಳ ಜೊತೆ ಸಭೆ ಇದೆ. ಸಿಎಸ್ ನೇತೃತ್ವದಲ್ಲಿ ಸಭೆ ಮಾಡಲಾಗುತ್ತೆ. ನಿಧಾನವಾಗಿ ಸಮಸ್ಯೆ ಬಗೆಹರಿಸುತ್ತೇವೆ. 2 ಹಡಗುಗಳು ಬಂದಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇವೆ. ಮಿತವಾಗಿ ಗ್ಯಾಸ್ ಬಳಕೆ ಮಾಡಿ ಅಂತಂದ್ರು. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅಂತ ಕೃತಕ ಅಭಾವ ಸೃಷ್ಟಿಸೋ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಅದನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಕೊಂಡು ಗ್ರಾಹಕರಿಗೆ ನೀಡದೆ ಹೆಚ್ಚಿನ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯವನ್ನು ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ News18 ಕನ್ನಡಕ್ಕೆ ಕಳುಹಿಸಿ. ನಾವು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸೋ ಕಾರ್ಯ ಮಾಡ್ತೀವಿ. News18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನು ತಪ್ಪಿಸಿ. ಇದು News18 ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ News18 ಸಮರ. ವಿಡಿಯೋ ಮಾಡಿ 6304 923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು News18 ಕಳಕಳಿ. ಈಗ ವಾರ್ ಎಫೆಕ್ಟ್ನ ಪ್ರಮುಖ ಸುದ್ದಿಗಳು. ಇತ್ತ ಯುದ್ಧದಿಂದ ಚಿತ್ರದುರ್ಗ ಜಿಲ್ಲೆಯ ಕೋಳಿ ಫಾರ್ಮ್ ಮಾಲೀಕರಿಗೆ ಭಾರಿ ನಷ್ಟವಾಗಿದೆ. ಕಳೆದ 15 ದಿನಗಳಿಂದ 4 ರೂಪಾಯಿಗೆ ಮೊಟ್ಟೆ ದರ ಕುಸಿದಿದೆ. ಯುದ್ಧ ಆರಂಭಕ್ಕೂ ಮುನ್ನ ಒಂದು ಮೊಟ್ಟೆಗೆ 7 ರೂಪಾಯಿ ಇತ್ತು. ಇದೀಗ ಮೊಟ್ಟೆ ರಫ್ತು ಆಗದೇ ಇರುವ ಕಾರಣದಿಂದಾಗಿ ದರ ಕುಸಿತವಾಗಿದೆ. ಇರಾನ್, ಇಸ್ರೇಲ್ ಸೇರಿ ಯುರೋಪ್ ದೇಶಗಳಿಗೂ ಮೊಟ್ಟೆ ರಫ್ತಾಗ್ತಾ ಇತ್ತು. ಪ್ರತಿನಿತ್ಯ ಜಿಲ್ಲೆಯಲ್ಲಿ ಲಕ್ಷಾಂತರ ಮೊಟ್ಟೆ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದ ಹಿನ್ನೆಲೆ ಎಲ್ಲವೂ ಕೂಡ ಬಂದ್ ಆಗಿದೆ. ಹೀಗೆ ಮುಂದುವರೆದ್ರೆ ನಮಗೆ ನಷ್ಟ ಆಗುತ್ತೆ ಅಂತ ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈಸ್ ಮಿಲ್ಗಳ ಮೇಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯುದ್ಧ ಮುಂದುವರೆದರೆ ಯಾದಗಿರಿಯ 28 ರೈಸ್ ಮಿಲ್ಗಳು ಬಂದ್ ಆಗೋ ಭೀತಿ ಎದುರಾಗಿದೆ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಖರೀದಿಸಿದ್ದ ಭತ್ತ ಅಕ್ಕಿಯಾಗಿ ರೆಡಿಯಾಗಿದೆ. ಆದರೆ ಯುದ್ಧದಿಂದಾಗಿ ಅಕ್ಕಿ ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಸುಮಾರು 25 ಟನ್ಗೂ ಅಧಿಕ ಅಕ್ಕಿ ಮಿಲ್ನಲ್ಲೇ ಉಳ್ಕೊಂಡಿದೆ. ಗಲ್ಫ್ ದೇಶಗಳಿಗೆ ಅಕ್ಕಿ ರಫ್ತು ಆಗದೇ ಇರುವ ಹಿನ್ನೆಲೆ ಟನ್ಗಟ್ಟಲೆ ಅಕ್ಕಿ ಸ್ಟಾಕ್ ಉಳ್ಕೊಂಡಿದೆ. ಇತ್ತ ಈ ಅಕ್ಕಿ ರಫ್ತು ಆಗದೇ ಇದ್ರೆ ಮುಂದಿನ ಕಟಾವಿನ ಅಕ್ಕಿಗೆ ಬೆಲೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರೈಸ್ ಮಿಲ್ ಬಂದಾದ್ರೆ ನೂರಾರು ಕಾರ್ಮಿಕರು ಬೀದಿಗೆ ಬೀಳ್ತಾರೆ ಅಂತ ಮಾಲೀಕರು ಬೇಸರ ತೋಡ್ಕೊಂಡಿದ್ದಾರೆ. ಈಗ ವಾರ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು. ಇರಾನ್ ಮೇಲಿನ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ. ಇರಾನ್ ಮೇಲೆ ಅಮೆರಿಕ ಸರಣಿ ದಾಳಿಯನ್ನ ಮುಂದುವರೆಸಿದೆ. ಈ ಬಗ್ಗೆ ಅಮೆರಿಕದ ಸೆಂಟಿಕಾಮ್ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದೆ. ಶುಕ್ರವಾರ ಅಮೆರಿಕ ಇರಾನ್ನ ಅನೇಕ ಪ್ರದೇಶದ ಮೇಲೆ ದಾಳಿಯಾಗಿದೆ. ಇರಾನ್ ಸೇನಾ ನೆಲೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ ಅಂತ ಹೇಳಿದೆ. ಕಳೆದ 14 ದಿನಗಳಿಂದ ಯುದ್ಧ ನಡೀತಾ ಇದೆ. ಇನ್ನು ಇವತ್ತೂ ಕೂಡ ಇರಾನ್ ದಾಳಿ ಮುಂದುವರೆಸಿದೆ. ಇವರಿಗೆ 1300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇವತ್ತೂ ಕೂಡ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮುಂದುವರೆಸಿದೆ. ಇರಾನ್ನ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸಿದೆ. ನೌಕಾನೆಲೆಯನ್ನು ಧ್ವಂಸ ಮಾಡಲಾಗಿದೆ ಅಂತ ಅಮೆರಿಕ ಹೇಳಿದೆ. ಇನ್ನು ಕರ್ಗ್ ದ್ವೀಪದಲ್ಲಿರುವಂತಹ ತೈಲ ಮತ್ತು ಅನಿಲ ಸಂಗ್ರಹಗಾರದ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ದೇವೆ ಅಂತ ಅಮೆರಿಕ ತಿಳಿಸಿದೆ. ಇನ್ನು ಹರ್ಮುಜ್ ಜಲಸಂಧಿ ಮೂಲಕವೇ ಕಚ್ಚಾ ತೈಲ ಸರಬರಾಜು ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದು, ಈಗಾಗಲೇ ನಾವು ಇರಾನ್ ಮೇಲೆ ಹಿಡಿತ ಸಾಧಿಸಿದ್ದೀವಿ. ಹರ್ಮುಜ್ ಮೂಲಕ ಇಂಧನ ಪಡೆಯೋರು ಹರ್ಮುಜ್ ಅನ್ನು ರಕ್ಷಿಸಿ ಅಂತ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಬಗ್ಗೆ ಇಸ್ರೇಲ್ ಸ್ಪಷ್ಟನೆ ಕೊಟ್ಟಿದ್ದು, ನಮ್ಮ ಪ್ರಧಾನಿ ಆರೋಗ್ಯವಾಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ರಾಜ್ಯದ ಪ್ರಮುಖ ಸುದ್ದಿಗಳು. ಬೇಸಿಗೆಗೂ ಮುನ್ನವೇ ಬೀದರ್ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಳೆದ 15 ದಿನಗಳಿಂದ ನೀರಿಗಾಗಿ ಔರಾ ತಾಲೂಕಿನ ಫುಲಸಂಖ್ಯ ನಾಯಕ ತಾಂಡಾ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ತಾಂಡಾದಲ್ಲಿ ನೀರಿಲ್ಲದೆ ರಸ್ತೆ ಪಕ್ಕದಲ್ಲಿರೋ ಟ್ಯಾಂಕ್ನಿಂದ ನೀರನ್ನು ತಂದು ಸೋಸಿ ಕುಡಿಯುವಂತಾಗಿದೆ. ಸುಮಾರು 2 ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕಾಗಿರುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬೆನ್ನಲ್ಲೇ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನಿಗಾ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಅಚ್ಚನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಇವತ್ತು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿದೆ. ನೂರಾರು ಜನರು ಬೈಕ್ ರ್ಯಾಲಿ ಮಾಡಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ, ನೀರಾವರಿ ಹೋರಾಟಗಾರರು, ಜನಸೇನಾ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿದೆ. ಇನ್ನು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವೆಡೆ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದು, ಇನ್ನು ಕೆಲವೆಡೆ ಅಂಗಡಿ ಮುಂಗಟ್ಟು ಓಪನ್ ಇದೆ. ಬಲವಂತದಿಂದ ಬಂದ್ ಮಾಡಿಸಬಾರದು ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದಿಂದ ಸಂಕಷ್ಟ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಆಚೆ ಈಚೆಗಿನ ಜನಕ್ಕೆ ಸಂಪರ್ಕವಿಲ್ಲದೆ ಕಣ್ಣೀರು ಹಾಕುವಂತಾಗಿದೆ. ಕಾರವಾರ ನಗರದಿಂದ ಕಾಳಿ ಸೇತುವೆವರೆಗೆ ಹೈವೇ ನಿರ್ಮಾಣ ಆಗಿದೆ. ಇದರಿಂದ ಶಾಲಾ ಕಾಲೇಜು ಹಾಗೂ ಕೆಲಸಕ್ಕೆ ಹೋಗೋಕೆ ಹೆದ್ದಾರಿ ದಾಟಬೇಕಿದೆ. ಪ್ರತಿದಿನ ಹೈವೇ ಆಚೆ ಹೋಗೋಕೆ 3 ಕಿಲೋಮೀಟರ್ ಸುತ್ತಾಡಬೇಕು. ಹೀಗಾಗಿ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಜನರು ಆಗ್ರಹ ಮಾಡ್ತಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ತಮ್ಮ ಪುತ್ರನ ಮದುವೆಯಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಮದುವೆ ಸಂದರ್ಭದಲ್ಲಿ ಕುಟುಂಬ ಸದಸ್ಯರ ಜೊತೆಗೆ ಯತ್ನಾಳ್ ಡ್ಯಾನ್ಸ್ ಮಾಡಿದ್ದಾರೆ. ವಿಜಯಪುರದ BLDE ಸಂಸ್ಥೆ ಆವರಣದಲ್ಲಿ ಯತ್ನಾಳ್ ಪುತ್ರ ರಾಮನಗೌಡ ಪಾಟೀಲ್ ಬೀದರ್ ಮೂಲದ ಉದ್ಯಮಿ ಪುತ್ರಿ ಆಬೋಲಿ ಜೊತೆ ಸಪ್ತಪದಿ ತುಳಿದಿದ್ದಾರೆ. ಎದುರಿಗೆ ಬಂದ ಕಾರನ್ನು ತಪ್ಪಿಸೋಕೆ ಹೋಗಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಡ್ಡ ಬಂದ ಕಾರನ್ನು ತಪ್ಪಿಸೋಕೆ ಹೋಗಿ ಮರಕ್ಕೆ ಬಸ್ ಡಿಕ್ಕಿ ಹಿನ್ನೆಲೆ ಬಸ್ನಲ್ಲಿದ್ದ 11 ಮಂದಿಗೆ ಗಾಯ ಆಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ನಡೆದ 2 ಪ್ರತ್ಯೇಕ ಆಕ್ಸಿಡೆಂಟ್ನಲ್ಲಿ ಪ್ರಕರಣದಲ್ಲಿ ಒಬ್ಬ ಮೃತಪಟ್ಟರೆ 3 ಗಾಯಗಳಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಮಾದಾಪಟ್ಟಣದ ಬಳಿ ಕಾರು ಟಿಪ್ಪರ್ ನಡುವೆ ಡಿಕ್ಕಿಯಾಗಿ ಕಾರ್ನಲ್ಲಿದ್ದ ವೀರನಾಪುರ ಕಾಲೋನಿಯ ಪ್ರವೀಣ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಆಕ್ಸಿಡೆಂಟ್ನಲ್ಲಿ ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದ ಬಳಿ ಕಾರು ಮತ್ತು ಟಿಪ್ಪರ್ ಡಿಕ್ಕಿಯಾಗಿ ಕಾರ್ನಲ್ಲಿದ್ದ 3 ಗಾಯಗಳಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಮಾಲಿನ್ಯ ನಿಯಂತ್ರಣ ಮಂಡಳಿ ಮೇಲೆ ಸಂಸದ ಬೊಮ್ಮಾಯಿ ಗರಂ ಆಗಿದ್ದಾರೆ. ಕಾರ್ಖಾನೆ ಸ್ಪಾಂಜ್ನಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಬೊಮ್ಮಾಯಿ ಬಳಿ ಹೇಳಿದರು. ಇದೇ ವಿಚಾರವಾಗಿ ಮಾತನಾಡಿದ ಬೊಮ್ಮಾಯಿ, ಕಾರ್ಖಾನೆಗಳಿಗೆ ಪರವಾನಗಿ ನೀಡುವಾಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಶೀಲನೆ ಮಾಡಬೇಕು. ಈಗಿರೋ ಧೂಳಿನ ಸಮಸ್ಯೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಳ್ಳಬೇಕು, ಇಲ್ಲವೇ ಕಾರ್ಖಾನೆಯನ್ನು ಬಂದ್ ಮಾಡಬೇಕು ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ಕೆಲವು ಹೊಸಬರು, ಕೆಲವು ಹಳಬರು ಸಚಿವ ಸ್ಥಾನ ಕೇಳ್ತಿದ್ದಾರೆ. ಕೆಲವರು ಕುರ್ಚಿ ಉಳಿಸ್ಕೊಳ್ಳೋಕೆ ಹೋರಾಡ್ತಿದ್ರೆ, ಇನ್ನು ಕೆಲವರು ಕುರ್ಚಿ ಕಸಿಯೋಕೆ ಯತ್ನಿಸುತ್ತಿದ್ದಾರೆ ಅಂತ ಸಂಸದ ಬೊಮ್ಮಾಯಿ ವ್ಯಂಗ್ಯವಾಡಿದ್ರು. ಕೊಪ್ಪಳದಲ್ಲಿ ಮಾತನಾಡಿರೋ ಬೊಮ್ಮಾಯಿ, ಕಾಂಗ್ರೆಸ್ನ ಒಳಜಗಳದಲ್ಲಿ ಮುಳುಗಿ ಹೋಗಿದೆ, ಆದರೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಿದೆ ಅಂತಂದ್ರು. ಬಹಿರಂಗ ಸಭೆಯಲ್ಲಿ ಆದಿಚುಂಚನಗಿರಿ ಮಠದ ಶ್ರೀಗಳ ಮೇಲೆ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆದ BGS ಮಠದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಾಲಗಂಗಾಧರನಾಥ ಸ್ವಾಮೀಜಿ ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವೆಲ್ಲ ನಡಿಬೇಕು, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಹಾದಿ ಅಳಿಸಿ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಶಾಸಕ ರಮೇಶ್ ಹೇಳಿಕೆಗೆ ಕೇಂದ್ರ ಸಚಿವ HDK ಶ್ರೀಮಠ ಮತ್ತು ಶ್ರೀಗಳ ವಿರುದ್ಧ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಬೆಂಗಳೂರಿನಲ್ಲಿ ಹಾಸ್ಟೆಲ್ ಯುವತಿಗೆ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಇಂದಿರಾನಗರದಲ್ಲಿರುವಂತಹ ದೊಮ್ಮಲೂರಿನ ಹಾಸ್ಟೆಲ್ ಬಳಿ ಪ್ರತಿನಿತ್ಯ ಯುವಕ ಬಂದು ಕಿರುಕುಳ ಕೊಡ್ತಿದ್ದಾನೆ ಅಂತ ಯುವತಿ ಆರೋಪ ಮಾಡ್ತಿದ್ದಾಳೆ. ಯುವತಿಗೆ ತನ್ನ ಜೊತೆಗೆ ಸಂಬಂಧ ಇಟ್ಕೊಳ್ಳುವಂತೆ ಯುವಕ ಹೇಳಿದಂತೆ ಇದಕ್ಕೆ ಒಪ್ಪದೇ ಇದ್ದಾಗ ಯುವತಿ ಜೊತೆಗೆ ಗಲಾಟೆ ಮಾಡಿದ್ದಾನೆ ಅಂತ ಮನು ಶರ್ಮಾ ಎಂಬಾತನ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಸಂತ್ರಸ್ತೆ ದೂರ ಆಧರಿಸಿ ಇಂದಿರಾನಗರ ಠಾಣೆಯಲ್ಲಿ FIR ದಾಖಲಿಸಿ ಆರೋಪಿಯನ್ನು ಬಂಧಿಸಲಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಶ್ರುತಿ ಎಂಬ ಮಹಿಳೆಯ ಶವ ಪತ್ತೆಯಾಗಿದೆ. ಪತಿ ಪವನ್ ಕಲ್ಯಾಣ್ ವಿರುದ್ಧ ಶ್ರುತಿ ಪೋಷಕರು ಕೊಲೆ ಆರೋಪ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಪತಿ ಹಾಗೂ ಕುಟುಂಬದವರು ನಿರಂತರ ಕಿರುಕುಳ ಕೊಡ್ತಾ ಇದ್ರಂತೆ. ಈ ಹಿಂದೆ ರಾಜಿ ಪಂಚಾಯಿತಿ ಕೂಡ ಮಾಡಲಾಗಿತ್ತಂತೆ. ಆದರೆ ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮಾತ್ರ ನಿಲ್ಲಿಸದೆ ಕುತ್ತಿಗೆಗೆ ಬಟ್ಟೆಯಿಂದ ಬಿಗಿದು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಗಿರಿಶಾಸ್ತ್ರದವನಿಂದ IT ಅಧಿಕಾರಿಗಳಿಗೆ ವಂಚನೆಗೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಶೇಖರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. IT ಅಧಿಕಾರಿಗೆ ವಂಚಿಸಿದ ರೀತಿಯಲ್ಲಿ ಸಾಕಷ್ಟು ಮಂದಿಗೆ ವಂಚಿಸಿರುವುದು ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಹಲೋ ಬ್ಲಾಕ್ನಿಂದ ಯುವಕ ತಿಲಕ್ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಬನ್ನೇರುಘಟ್ಟ ಪೊಲೀಸರಿಂದ ಆರೋಪಿಗಳ ಬಂಧನಕ್ಕೆ 2 ಪೊಲೀಸರ ತಂಡ ರಚಿಸಿ 4ರನ್ನ ಬಂಧಿಸಲಾಗಿದೆ. ಆರೋಪಿಗಳಾದ ರವಿಚಂದ್ರ ನಾಯಕ್ ಅಲಿಯಾಸ್ ಪಾಯ್ಸನ್ ರವಿ, ಸಂಜಯ್ ಅಲಿಯಾಸ್ ನಾಯಿ ಬಾಬಾ ಮತ್ತು ಮೊಹಮ್ಮದ್ ರಜಾಕ್ ಜೊತೆಗೆ 30ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಜಯ್ ಅನ್ನೋ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಳಿಯಲ್ಲಿ ಬಾಲಮಾರುತಿ ದೇವಸ್ಥಾನ ಹುಂಡಿಯನ್ನ ಖದೀಮರು ಎಗರಿಸಿದ್ದಾರೆ. ನಗರದ ಬೊಮ್ಮಾಪುರ ಓಣಿಯಲ್ಲಿರುವಂತಹ ದೇವಸ್ಥಾನದ ಬಾಗಿಲು ಒಡೆದು ಹುಂಡಿ ಕಳ್ಳತನ ಆಗಿದೆ. 2 ಕಳ್ಳರಿಂದ ಕೃತ್ಯ ನಡೆದಿದ್ದು ಕಳ್ಳತನದ ದೃಶ್ಯ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಕಾರವಾರದಲ್ಲಿ ಪರ್ಮಿಟ್ ಮುಗಿದ ವಾಹನದಲ್ಲಿ ಮದ್ಯ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನು ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರವಾರದ ಮಾಜಾಳಿ ಬಳಿ ಕಾರ್ಯಾಚರಣೆ ನಡೆಸಿದ ಅಬಕಾರಿ ಅಧಿಕಾರಿಗಳು ಬರೋಬ್ಬರಿ 35.5 ಲಕ್ಷ ಮೌಲ್ಯದ 14,000 ಲೀಟರ್ ಬಿಯರ್ ಇದ್ದ ವಾಹನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ ಕೇಂದ್ರದ ಚುನಾವಣಾ ಆಯೋಗ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಇವತ್ತೇ ದಿನಾಂಕ ಘೋಷಣೆ ಆಗೋ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೇ 7ರಂದು, ತಮಿಳುನಾಡಿನಲ್ಲಿ ಮೇ 10ರಂದು, ಅಸ್ಸಾಂನಲ್ಲಿ ಮೇ 20ರಂದು, ಕೇರಳದಲ್ಲಿ ಮೇ 23ರಂದು ಮತ್ತು ಪುದುಚೇರಿಯಲ್ಲಿ ಜೂನ್ 15ರಂದು ವಿಧಾನಸಭೆಗಳ ಅವಧಿ ಕೊನೆಗೊಳ್ಳಲಿದೆ.
ಉತ್ತರ ಪ್ರದೇಶ ಹಾಗೂ ದೆಹಲಿಯ ಎನ್ಸಿಆರ್ನ ಕೆಲವು ಭಾಗದಲ್ಲಿ ಮಳೆಯಾಗಿದೆ. ಇವತ್ತು ಬೆಳಗಿನ ಜಾವ ಮಳೆ ಶುರುವಾಗಿದ್ದು ಬೇಗೆಗೆ ವರ್ಣ ತಂಪೆರೆದಿದ್ದಾನೆ. ದೆಹಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಂಧೇರಿಯ ಮಾಡ್ನಲ್ಲಿರುವ ನೇಚರ್ ಬಜಾರ್ನಲ್ಲಿ ಬೆಂಕಿ ತಗುಲಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಹರಿಯಾಣದಲ್ಲೂ ಕೂಡ ಬೆಂಕಿ ಅವಘಡ ನಡೆದು ಹೋಗಿದ್ದು ದೊಡ್ಡ ದುರಂತ ತಪ್ಪಿದೆ. ಕರ್ನಾಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಮಧ್ಯಪ್ರದೇಶದಲ್ಲೂ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ. ಇಂದೋರ್ನ ಪಾಲ್ಡಾ ಪ್ರದೇಶದಲ್ಲಿರುವ ನಿಲ್ಲಿಸಿದ 3 ಬಸ್ಗಳಿಗೆ ಬೆಂಕಿ ತಗುಲಿ ಬಸ್ಗಳು ಹೊತ್ತಿ ಉರಿದಿವೆ. ಕ್ರೀಡಾಲೋಕದ ಪ್ರಮುಖ ಸುದ್ದಿಗಳು. ಭಾರತದ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಕುಲ್ದೀಪ್ ಯಾದವ್ ತಮ್ಮ ಬಾಲ್ಯದ ಗೆಳತಿ ವಂಶಿಕಾ ಚಡ್ಡಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಟೀಂ ಇಂಡಿಯಾದ ಚೈನ್ಮನ್ ಖ್ಯಾತಿಯ ಯಾದವ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಉತ್ತರಾಖಂಡದ ಮಸೂರಿಯ ಸುಂದರ ಬೆಟ್ಟಗಳ ನಡುವೆ ಮದುವೆಯಾಗಿದ್ದಾರೆ.